ನಲ್ಲಿ ಡಿನ್ನರ್ ಸಭೆಗೆ ಬ್ರೇಕ್ ಹಾಕಿದ್ದಕ್ಕೆ ಅಸಮಾಧಾನ ಜೋರಾಗ್ತಾ ಇದೆ. ಕಾಂಗ್ರೆಸ್ ಸಚಿವರದ್ದು ಹೈಕಮಾಂಡ್ ಬ್ರೇಕ್ ಹಾಕಿದ್ದಕ್ಕೆ ಹಿರಿಯ ಸಚಿವರು ಬೇಸರವನ್ನು ಹೊರಹಾಕಿದ್ದಾರೆ. KN ರಾಜಣ್ಣ ಅವರು ಡೈರೆಕ್ಟ್ ಆಗಿನೇ DK ಶಿವಕುಮಾರ್ ವಿರುದ್ಧ ಗುಡುಗಿದ್ದಾರೆ. ನಾವೇನು ಅವ್ರ ಆಸ್ತಿ ಕಿತ್ಕೊಳ್ಳೋಕೆ ಹೋಗಿದ್ವಾ, SC/ST ವಿರೋಧಿಗಳು ಇವರೆಲ್ಲ ಅಂತೇಳಿ ಹೈಕಮಾಂಡ್ ಬ್ರೇಕ್ ಹಾಕಿದ್ರು ಕೂಡ ಅದರ ಹಿಂದೆ DK ಶಿವಕುಮಾರ್ ಅವರ ಕೈ ಇದೆ. ನಾವು ಡಿನ್ನರ್ ಸಭೆ ಕರೆದಿದ್ದು ರಾಜಕೀಯ ಮಾಡೋದಕ್ಕಲ್ಲ, ಸಭೆ ಕರೆದಿದ್ದು ಸಮುದಾಯದ ಸಮಸ್ಯೆಗಳ ಚರ್ಚೆಯನ್ನು ಮಾಡಲಿಕ್ಕೆ, ನಮ್ಮ SC/ST ಸಮುದಾಯಗಳ ಬಗ್ಗೆ ಮೀಸಲಾತಿ ಇರ್ಬೋದು ಮತ್ತು SP TSP ಯೋಜನೆ ಕುರಿತು ಚರ್ಚೆ ಮಾಡಲಿಕ್ಕೆ ಇರ್ಬೋದು. ಜೊತೆಗೆ ಇದನ್ನು ಅಪಾರ್ಥ ಮಾಡಿಕೊಂಡು ನಾವೇನು ಮಾಡಬೇಕು, ಯಾವ ಕಾರಣಕ್ಕೆ ಸಭೆಯನ್ನು ಮುಂದೂಡಿ ಅಂದರು ಅಂತ ಕಾರಣ ಕೊಡಬೇಕು, ಅಂದರೆ DK ಕಾರಣ ಕೊಡಬೇಕು ಅಂತ ಬಹಿರಂಗವಾಗಿಯೇ ಅಸಮಾಧಾನವನ್ನು KN ರಾಜಣ್ಣ ಹೊರಹಾಕಿದ್ದಾರೆ. ಅವರು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ, ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ ಅವರು ಅದನ್ನು ಗೊಂದಲ ಈಗಾಗಲೇ ಮೊನ್ನೆ ಆಗಿರೋ ಡಿನ್ನರ್ ಇದ್ರ ಬಗ್ಗೆ ನಡೀತಾ ಇದೆ. ಆ ಗೊಂದಲದ ಜೊತೆಲಿ ಇನ್ನೊಂದು ಗೊಂದಲ ಪ್ರಾರಂಭ ಆಗೋದು ಬೇಡ, ಅದನ್ನು ನೀವು ಮುಂದೂಡಬೇಕು ಅಂತ ಹೇಳಿದ್ರು. ಅದರಿಂದ ಮುಂದೂಡಿದ್ದಾರೆ ಅಷ್ಟೇ. ಅವ್ರಿಗೆ ಕೇಳಬೇಕು, ಏನು ಬೇಜಾರಾಗಕ್ಕೆ ಏನು ಅವ್ರ ಆಸ್ತಿನ ಬರ್ಸ್ಕೊಂಡವ್ರು ಯಾರನ ಏನಿಲ್ಲ. ಸುಮ್ಮನೆ ನೋಡ್ರಿ, ಇದೆಲ್ಲ ಏನಂದರೆ ಈಗ ಹೈಕಮಾಂಡ್ ಅವ್ರು ಇರಲಿ ಇನ್ನೊಂದು ಇರಲಿ, ಈಗ ಒಂದು SC/STಗಳದ್ದು ಈಗ ಪ್ರೀ ಯೂನಿವರ್ಸಿಟಿ ಮಕ್ಕಳುಗಳಿಗೆ ಮತ್ತು ಯಾರು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾರೆ SC/ST ಹುಡುಗರುಗಳು, ಅವ್ರ ಸ್ಕಾಲರ್ಶಿಪ್ಪೇ ಇಲ್ಲ, ಅವ್ರಿಗೆ ಹಾಸ್ಟೆಲ್ಲು ಕೊಡ್ತಾ ಇಲ್ಲ ಅವ್ರಿಗೆ. ಮತ್ತು ಇಂಥ ಸಮಸ್ಯೆಗಳನ್ನ ನಾವೆಲ್ಲ ಚರ್ಚೆ ಮಾಡೋಕ್ಕೆ ಅಂತ ಮೀಟಿಂಗ್ ಕರೆದ್ರೆ ಇವ್ರು ನೀವು ಮಾಡಬೇಡಿ ಅಂತ ಅಂದರೆ ಏನು ಇವರೆಲ್ಲ SC/ST ವಿರೋಧಿಗಳ ಇವರೆಲ್ಲ? ಅವೆಲ್ಲ ಭಾಳ ದಿವಸ ನಡೆಯೋದಿಲ್ಲ. ಈಗ ನೀನು ಹೇಳಿದಲ್ಲ, ಹಾಸ್ಟೆಲ್ ಸೀಟು ಕೊಡಲ್ಲ ಅವ್ರಿಗೆ, ಏನೋ ಸೀಟ್ ಸಿಕ್ಕೋದಿಲ್ಲ. ಯಾರೋ ಒಬ್ಬರು ಸಣ್ಣ ಪುಟ್ಟ ಸಾಲ ಮಾಡಿ ಅವನು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ತೊಗೊಂಡ್ರೆ ಅವನಿಗೆ ಸ್ಕಾಲರ್ಶಿಪ್ ಇಲ್ಲ, ಹಾಸ್ಟೆಲ್ ಸೀಟ್ ಇಲ್ಲ ಅಂದರೆ ಇದು ಜ್ವಲಂತ ಸಮಸ್ಯೆ SC/ST ಮಕ್ಕಳುಗಳಿಗೆ ಇರ್ತಕ್ಕಂಥದ್ದು. ಈ ಜ್ವಲಂತ ಸಮಸ್ಯೆ, ಇಂಥ ಸಮಸ್ಯೆ ಇನ್ನೂ ಹಲವಾರು ಇದ್ದಾವೆ. ಇಂಥ ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡಬೇಕು ಅಂತ ಹೇಳಿ ಒಂದು ಸಭೆ ಕರೆದ್ರೆ ಅದಕ್ಕೆ ರಾಜಕೀಯದ ಲೇಪನ ಕೊಟ್ಬಿಟ್ಟು ನೀವು ಮಾಡಬೇಡಿ ಮುಟ್ಟಬೇಡಿ ಅಂತೆಲ್ಲ ಹೇಳ್ತಕ್ಕಂಥದ್ದು ಇದು SC/ST ಸಮಾಜಕ್ಕೆ ಮಾಡುವಂಥ ಅನ್ಯಾಯ. ಇದು ಮುಂದೂಡಿಕೆ ರೀ, ನನ್ನ ಪ್ರಕಾರ ಮುಂದೂಡಿಕೆ. ಡೇಟ್ ತಿಳಿಸ್ತೀವಿ ಮುಂದೆ 13ನೇ ತಾರೀಕು ಮುಂದಿನ ತಿಂಗಳು ಚಾಮುಂಡಿ ಬಿಳಿಗಿರಿ ರಂಗನ MMLs ಅಲ್ಲಿ ಕ್ಯಾಬಿನೆಟ್ ನಡೆಯುತ್ತೆ. ಚಾಮರಾಜನಗರ ಡಿಸ್ಟ್ರಿಕ್ಟ್ಗೆ ಮೊದಲು ಹೋದರೆ ಅಲ್ಲಿಗೆ ಮುಖ್ಯಮಂತ್ರಿ ಸ್ಥಾನ ಹೊರಟೋಗ್ತದೆ, ಮಂತ್ರಿ ಸ್ಥಾನ ಹೋಗುತ್ತೆ ಅಂತೇಳಿ ಹುಡ್ಸಿದ್ರಲ್ಲ. ಈಗ ಕ್ಯಾಬಿನೆಟ್ಟೇ ಅಲ್ಲಿ ಮಾಡ್ತೀವಿ. ಅಲ್ಲಿ ಮುಂದಿನ ತಿಂಗಳು 13ನೇ ತಾರೀಕು ಕ್ಯಾಬಿನೆಟ್ ಸಭೆ, ಸಂಪುಟ ಸಭೆನ ನಾವೇನು ಗುಲ್ಬರ್ಗದಲ್ಲಿ ಮಾಡಿದ್ವು ಹಾಗೆ ನಾವು ಅಲ್ಲಿ ಇದರಲ್ಲಿ ಮಾಡ್ತೀವಿ, MMLs ಅಲ್ಲೇ ಮಾಡ್ತೀವಿ. ಡಿನ್ನರ್ ಪಾರ್ಟಿ ಕ್ಯಾನ್ಸಲ್ ಎಲ್ಲಿ ಆಗಿದೆ, ಯಾರು ಹೇಳಿದವರು, ಮುಂದೂಡಿದೀವಿ ಅಷ್ಟೇ. ಕ್ಯಾನ್ಸಲ್ ಈಗ ಪತ್ರಿಕೆ ಪ್ರಕಟಣೆ ಸನ್ಮಾನ್ಯ ಪರಮೇಶ್ ಅವರು ಕೊಟ್ಟಿದ್ದಾರೆ. ನೋಡಿ, KN ರಾಜಣ್ಣ ಅವರು ಅವ್ರ ಮಾತು ನೇರವಾಗಿ DK ಶಿವಕುಮಾರ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಅವರು. ಯಾಕಂತ ಹೇಳಿದ್ರೆ ಯಾವ ಕಾರಣಕ್ಕೆ ರದ್ದು ಮಾಡಿದ್ರು, ಕಾರಣ ಕೊಡಬೇಕು ಇವರು. ಹೈಕಮಾಂಡ್ ಅನ್ನೋದಕ್ಕಿಂತ DK ಶಿವಕುಮಾರ್ ಅವರೇ ಈ ಒಂದು ಸಭೆಗೆ ಅಡ್ಡಗಾಲು ಹಾಕಿದ್ದು. ನಾವೇನು ರಾಜಕೀಯ ಮಾಡಲಿಕ್ಕೆ ಸೇರ್ತಾ ಇರಲಿಲ್ಲ, ನಮ್ಮ ಸಮುದಾಯದ ಸಮಸ್ಯೆಗಳ ಕುರಿತು ಚರ್ಚೆ ಮಾಡಲಿಕ್ಕೆ ಇವರು SC/ST ವಿರೋಧಿಗಳ ಅಂಥೇಳಿ KN ರಾಜಣ್ಣ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಅಂದರೆ ಮೊನ್ನೆ ಸಿದ್ದರಾಮಯ್ಯನವರು ಜಾರಕಿಹೊಳಿ ನಿವಾಸಕ್ಕೆ ಹೋಗಿ ಅಲ್ಲಿ ಡಿನ್ನರ್ ಮಾಡಿದ್ದು, ಉಳಿದಂಥ ಎಲ್ಲರೂ ನಾಯಕರಲ್ಲಿ ಬಂದಿದ್ದು, ಅದಕ್ಕೆ ಓಕೆ ಅಂತ ಹೇಳ್ತಾರೆ. ಆದರೆ ನಾವು ಮಾಡಲಿಕ್ಕೆ ಇಲ್ಲಿ ಯಾಕೆ ಇವರು ಅಡ್ಡಗಾಲು ಹಾಕಿದರು, ಯಾಕೆ ಹೊಟ್ಟೆವ್ರಿ ಇವರಿಗೆ? ನಾವೇನು ಮಾಡ್ತಾ ಇದ್ದೀವಿ? ಪಕ್ಷದ ವಿರುದ್ಧವಾಗಿ ಏನಾದರೂ ನಡ್ಕೊಳ್ತಾ ಇದ್ದೀವಾ? ಸಮುದಾಯದ ಏಳಿಗೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ ನಾವು. ಇದನ್ನು ಕಂಡ್ರೆ DK ಶಿವಕುಮಾರ್ ಅವ್ರಿಗೆ ಯಾಕೆ ಕಷ್ಟ? ಬೇಕಾದ್ರೆ ಅವರು ಕೂಡ ಡಿನ್ನರ್ ಪಾಲಿಟಿಕ್ಸ್ ಮಾಡ್ಕೊಳ್ಳಿ. DK ಶಿವಕುಮಾರ್ ಅವ್ರದ್ದು ನಿಲುವು ಅಂತ ಹೇಳಿದ್ರೆ ಈ ಡಿನ್ನರ್ ಪಾಲಿಟಿಕ್ಸು ದೊಡ್ಡ ಮಟ್ಟದಲ್ಲಿ ಬೇರೆದ್ದೇ ಸಂದೇಶಗಳು ಹೋಗ್ತಾ ಇದೆ. ಕಾಂಗ್ರೆಸ್ನಲ್ಲಿ 2 ಬಣಗಳಿದ್ದಾವೆ, ತಪ್ಪು ಸಂದೇಶ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಅವರು ಹೈಕಮಾಂಡ್ನಿಂದ ಸೂಚನೆಗಳನ್ನು ಕೊಡಿಸಿದ್ದಾರೆ.